ನಿಮಗೆ ಒಂದು ಪುಟ್ಟ ಕತೆ ಹೇಳೋಣ ಅಂತ. ಒಂದ್ಸತಿ ಒಂದು ಪುಟ್ಟ ಹುಡುಗ ಅವ್ರ ಅಪ್ಪನ ಜೊತೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ನಡ್ಕೊಂಡು ಹೋಗ್ತಾ ಒಂದು ಕಲ್ಲು ಅವನಿಗೆ ಕಾಲೆಡವಿ ಬಿದ್ಬಿಡ್ತಾನಂತೆ. ಸೊ ಆ ಬಿದ್ದ ಮೇಲೆ ಅವನೇ ಎದ್ದು ಆ ಕಲ್ ಮೇಲೆ ಕೋಪವನ್ನು ಆ ಕಲ್ಲನ್ನ ಆ ಕಡೆಗೆ ಎಸೆಯೋಕ್ಕೆ ಟ್ರೈ ಮಾಡ್ತಾನೆ. ಅದು ಸ್ವಲ್ಪ ಭಾರ ಇರುತ್ತೆ, ಅವ್ನು ಪುಟ್ಟ ಹುಡುಗ ಅಲ್ವಾ, ಅವ್ನಿಗೆ ಎಸೆಯೋಕ್ಕಾಗಲ್ಲ. ಅದು ತುಂಬ ಟ್ರೈ ಮಾಡ್ತಾನೆ ಇರ್ತಾನೆ. ಅವನಿಗೆ ಎತ್ತಕ್ಕೂ ಆಗ್ತಾರಲ್ಲ ಆ ಕಲ್ಲನ್ನ. ಆಮೇಲೆ ಅವ್ರಪ್ಪ ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾರಂತೆ. ಸ್ವಲ್ಪ ಬಿಟ್ಕೊಂಡು ಅವ್ರಪ್ಪನ ಕೇಳ್ತಾನಂತ, ಅಪ್ಪ ಈ ಕಲ್ಲನ್ನ ಎತ್ತಿ ಆ ಕಡೆ ಹಾಕು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಅವರಪ್ಪ ಆ ಕಲ್ಲನ್ನ ಈಸಿಯಾಗಿ ಎತ್ಕೊಂಡು ಆ ಕಡೆಗೆ ಸೈಡಿಗೆ ಹಾಕ್ತಾರೆ. ಸೊ ಇದಷ್ಟೇ ಕತೆ. ಸೊ ಇದ್ರ ಅರ್ಥ ಏನು ಅಂತಂದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಹೀಗೆ ಎಷ್ಟೊಂದು ಸತಿ ನಾವು ಏನು ದೇವ್ರ ಹತ್ರ ಕೇಳ್ದೆ ಮಾಡ್ದೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ದೇವ್ರು ನೋಡ್ತಾ ಇದ್ದಾರಲ್ಲ, ಮಾಡ್ಲಿ ಬಿಡು ಅಂತ. ಅಂದ್ರೆ ಅವ್ರಪ್ಪ ನೋಡ್ತಾ ಇದ್ರಲ್ಲ, ಮಗಂಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕೆ ನಮ್ಮಪ್ಪ ಸುಮ್ಮನೆ ನೋಡ್ಕೊಂಡು ನಿಂತಿದ್ದಾರೆ, ಎತ್ತು ಹಾಕ್ಬೋದಲ್ಲ ಅಂತ. ಆದ್ರೆ ಅಪ್ಪ ನೋಡ್ತಾ ಇದ್ದದ್ದು ಏನಕ್ಕೆ ಅಂತ ಅಂದ್ರೆ, ಅವ್ನು ಎಷ್ಟೊತ್ತವರೆಗೂ ಟ್ರೈ ಮಾಡ್ತಾನೆ, ಮಾಡ್ಲಿ ನೋಡೋಣ ಆಮೇಲೆ ಎತ್ತಾಕೋಣ ಅಂತ. ಬಟ್ ಅಷ್ಟಲ್ಲಿ ಅವ್ನು ಕೇಳ್ದ. ಹಾಗೇನೆ ನಾವು ದೇವ್ರಿಗೆ ಮಕ್ಕಳಲ್ಲ, ಸೊ ನಮ್ಮ ಕೈಲೂ ಅಷ್ಟು ಶಕ್ತಿ ಇರೋದಿಲ್ಲ ಕೆಲವೊಂದನ್ನ ನಿಭಾಯಿಸೋದಕ್ಕೆ. ಕೆಲವೊಂದ್ಸತಿ ನಾವು ದೇವ್ರ ಹತ್ರ ಕೇಳಲೇಬೇಕಾಗತ್ತೆ. ಕೇಳಬೇಕಾದ್ರೂ ಅಷ್ಟೇ, ಏನನ್ನ ಹೇಗೆ ಕೇಳಬೇಕು ಅಷ್ಟೇ ಕೇಳಬೇಕು, ಹಾಗೆ ಕೇಳಬೇಕು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ದೇವ್ರು ನೋಡ್ತಾ ಇದ್ದಂತಾನೆ, ಮಾಡ್ಲಿ ಬಿಡು. ಫಾರ್ ಎಕ್ಸಾಂಪಲ್, ನಾವಿವಾಗ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀವಿ, ನಾವು ಓದೇ ಇಲ್ಲ ಆದರೂ ನಾವು ಪಾಸ್ ಆಗಬೇಕು, ದೇವ್ರು ಪಾಸ್ ಮಾಡಲಿ ಬಿಡು, ನಾನು ನಮಸ್ಕಾರ ಹಾಕಿ ಬಂದಿದ್ದೀನಿ, ನಾನು ಪೂಜೆ ಮಾಡಿದ್ದೀನಿ, ಸೊ ದೇವ್ರು ಪಾಸ್ ಮಾಡಬೇಕು. ಹೆಂಗೆ? ದೇವ್ರಿಗೆ ನಾವು ಒಬ್ಬರೇ ಅಲ್ವಾ, ದೇವ್ರಿಗೆ ಎಷ್ಟು ಜನ ಬೇಡ್ಕೊತಾ ಇರ್ತಾರೆ. ಯಾರ್ಯಾರನ್ನ ಅಂತ ದೇವ್ರು ನೋಡ್ತಾರೆ. ಮತ್ತು ಅವ್ರ ಆಸೆಗಳು, ಅವ್ರ ಬಯಕೆಗಳು ಎಲ್ಲ ಎಕ್ಸ್ಪೆಕ್ಟೇಷನ್ಸು ದೇವ್ರು ಹೇಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ನೀವು ಎಕ್ಸಾಮ್ ಪಾಸ್ ಆಗಬೇಕು ಅಂತ ಅಂದರೆ ನೀವು ಓದಿರಬೇಕು. ದೇವ್ರ ಹತ್ರ ಕೇಳಬೇಕಾಗಿರೋದು ಒಂದೇ, ಸ್ಟ್ರೆಂತ್. ಆ ಸ್ಟ್ರೆಂತ್ ಕೊಡು ನನಗೆ, ಏನೇ ಕೆಲಸ ಮಾಡಬೇಕಾದ್ರೂ ನೀವು ಕೇಳಬೇಕಾಗಿರೋದು ಆ ಶಕ್ತಿ ನನಗೆ ಕೊಡು. ಕಷ್ಟ ಬಂದರೂ ಅಷ್ಟೇ, ಸುಖ ಬಂದರೂ ಅಷ್ಟೇ, ಎರಡನ್ನೂ ನಿಭಾಯಿಸುವಂಥ ಶಕ್ತಿ ಬೇಕು ನಿಮ್ಗೆ ಅಷ್ಟೇ ಹೊರತು ಇನ್ನೆಲ್ಲ ದೇವರು ನಿಮಗೆ ಬಿಟ್ಟಿದ್ದಾನೆ. ನೀವೇ ಮಾಡ್ಕೊಬೋದು. ಒಂದು ಮನೆ ಕಟ್ಟೋದಾಗಿರ್ಬೋದು, ಒಂದು ಕೆಲಸದ ವಿಷಯಕ್ಕಾಗಿರ್ಬೋದು, ಕಾರ್ ತಗೊಳ್ಳೋದು, ಚಿಕ್ಕ ಪುಟ್ಟದ್ರಿಂದನೂ ನೀವು ಮಾಡ್ಕೊಬೋದು. ನಿಮಗೆ ಬೇಕಾಗಿರೋದು ಅದೆಲ್ಲ ಮಾಡೋದಕ್ಕೆ ಶಕ್ತಿ. ದೇವರಿಗೆ ನಾವು ಮನುಷ್ಯರು ಎಷ್ಟೊಂದು ರೂಪ ಕೊಟ್ಬಿಟ್ಟಿದ್ದೀವಿ, ಆದರೆ ಆ ರೂಪಗಳೆಲ್ಲ ನಾವು ಕೊಟ್ಟಿರೋದು ಅದು ಒಂದು ಶಕ್ತಿ. ಆ ಶಕ್ತಿ ನಿಮಗೆ ಬೇಕಷ್ಟೇ ಎಲ್ಲನೂ ನಿಭಾಯಿಸೋದಕ್ಕೆ. ಸೊ ಇನ್ಮೇಲೆ ದೇವ್ರ ಹತ್ರ ಏನಾದರೂ ಕೇಳಬೇಕು ಅಂತ ನಿಮಗೆ ಅನ್ಸಿದ್ರೆ ಒಂದೇ ಕೇಳಿ, ಆ ಶಕ್ತಿ ನಮ್ಮ ಜೊತೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ನಾವು. ಆ ಶಕ್ತಿ ನಮ್ಮ ಜೊತೆ ಇದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನು ಯಾರು ಕುಗ್ಸೋದಕ್ಕೂ ಆಗಲ್ಲ. ಸೊ ಎಲ್ಲನೂ ಸಾಧ್ಯ ಆ ಶಕ್ತಿ ನಮ್ಮ ಜೊತೆ ಇದ್ರೆ. ಅದನ್ನು ನಾನು ಮನಸ್ಸಿಂದ ನಂಬ್ತೀನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೂಡ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಹಾಭಾರತ ಯುದ್ಧ ಆಗಬೇಕಾದ್ರೆ ಕೃಷ್ಣ ದುರ್ಯೋಧನನ್ನು ಕೇಳ್ತಾರೆ, ಅರ್ಜುನನ್ನು ಕೇಳ್ತಾರೆ, ಏನು ಬೇಕು ನಿಮಗೆ ನನ್ನಿಂದ ಸಹಾಯ ಯುದ್ಧ ಆಗಬೇಕಾದ್ರೆ ಅಂತ. ದುರ್ಯೋಧನ ಕೇಳ್ತಾರೆ, ಶಸ್ತ್ರಾಸ್ತ್ರಗಳು ಬೇಕು ನನಗೆ ಅಂತ. ಅದನ್ನೆಲ್ಲ ಕೃಷ್ಣ ದುರ್ಯೋಧನ ಕೊಡ್ತಾರೆ. ಅದೇ ಅರ್ಜುನ ಕೇಳ್ತಾರೆ, ನೀನ್ ನನ್ನ ಜೊತೆ ನಿಂತ್ಕೋ ಸಾಕು ಅಂತ. ಅರ್ಜುನಂಗೆ ಗೊತ್ತಿತ್ತು ಆ ಶಕ್ತಿ ಅವ್ರ ಜೊತೆ ಇದ್ರೆ ಅವ್ರ ಯುದ್ಧ ಗೆಲ್ತಾರೆ ಅಂತ. ಕೊನೆಗೆ ಕೃಷ್ಣ ಯಾರ ಪರ ಇದ್ನೋ ಅವ್ರಿಗೆ ಅಲ್ವಾ ಯುದ್ಧ ಗೆದ್ದಿದ್ದು. ಸೊ ಆ ಶಕ್ತಿ ಬೇಕಷ್ಟೇ ನಿಮಗೆ. ಇನ್ನೆಲ್ಲ ನಿಮ್ಮ ಕೈಲಿ ಏನು ಮಾಡಿಸ್ಬೇಕು, ನೀವೇನು ಮಾಡಬೇಕು ಎಲ್ಲ ದೇವ್ರಿಗೆ ಗೊತ್ತಿರುತ್ತೆ. ಸೊ ಇನ್ಮೇಲೆ ಏನಾದ್ರು ಕೇಳ್ಬೇಕಂದ್ರೆ ಏನು ಕೇಳ್ತೀರಾ? ಆ ಶಕ್ತಿ. ಅಂದರೆ ನೀನು ನನ್ನ ಜೊತೆ ಇರೋ ದೇವ್ರೆ ಸಾಕು ನನಗೆ, ಇನ್ನೇನು ಬೇಡ ಅಂತ ಅಷ್ಟೇ. ಇದೊಂದು ಪುಟ್ಟ ಕತೆ ಜೊತೆಗೆ ಇವತ್ತಿನ ಈ ಸ್ಟೋರಿ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಸ್ಟೋರಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ಬರೀ ಸ್ಟೋರೀಸ್ ಅಲ್ಲ, ಬೇರೆ ಥರ ವೀಡಿಯೋಸು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಖಂಡಿತ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಕನ್ನಡದ ಹುಡುಗಿ ತೇಜು.